ಅದು ಸೂಕ್ಷ್ಮ ಜೀವಿಗಳು ಪೌಡ್ರ್ ಇದೆಲ್ಲ ಹಾಕ್ಬಿಟ್ಟು ಎಲ್ಲ ಸುತ್ತಿಟ್ಬಿಟ್ಟು ಸಾಯಂಕಾಲ 5 ಗಂಟೆ ಆದಮೇಲೆ ಇದು ಮಾಡಿ. ಅದು ತಣ್ಣೀರುತ್ತೆ. ಬೆಳಗ್ಗೆ ನಾವು 5 ಗಂಟೆಲ್ಲ ಹೊಡೆದ್ರೆ ಏನಾಗುತ್ತೆ, 8 ಗಂಟೆಗೆಲ್ಲ ಬಿಸಿಲು ಬರುತ್ತೆ, ಅದು ಸೂಕ್ಷ್ಮ ಜೀವಿ ಸತ್ತೋಗುತ್ತೆ ಬಿಸಿಲು ತಡ್ಕೊಳಕ್ಕಾದ್ರೆ. ಸಾಯಂಕಾಲ 5 ಗಂಟೆ ಆದಮೇಲೆ ಹೋಗ್ಬಿಟ್ಟು ನೀವು ಜಮೀನೆಲ್ಲ ಇದು ಮಾಡ್ಕೊಂಡು ಬಂದರೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಭೂಮಿಲಿ ಜಾಸ್ತಿ ಆಗ್ತದೆ. ಭೂಮಿಲಿರೋ ರೋಗ ರುಜಿನಗಳೆಲ್ಲ ಓಡೋಗುತ್ತೆ, ಭೂಮಿಲಿರೋ ರೋಗಾಂಶಗಳೆಲ್ಲ ತಿಂದಾಕ್ಬಿಡುತ್ತೆ. ಆಮೇಲೆ ನೆಕ್ಸ್ಟು ಪಂಚಗವ್ಯ ಬರ್ಕೊಳ್ಳಿ. ಇಲ್ಲಿ ಪಂಚ ಅಂತಂದ್ರೆ ಏನು? 5 ಪಂಚ ಅಂತಂದ್ರೆ 5 ಹಾಲೆಲ್ಲಿ ಸಿಗತ್ತಪ್ಪ? ಹಲೋ ಇದೆ, ನಾವು ಇಲ್ಲಿ ತೊಗೊಂಬಂದಿದ್ದೀವಿ. ಇಲ್ಲಿದೆ ಬಾ ಇಲ್ಲ ಇದೆ ಇಲ್ಲಿ ಬಾ ಬನ್ನಿ. ಹಾಲು ಎಲ್ಲಿ ಸಿಗತ್ತೆ? ಹಸುನಲ್ಲಿ, ಹಸುನಲ್ಲೇ ಹಾಲು ಮೊಸರು ಇರಿ ಹಾಲು ಮೊಸರು ಸಗಣಿ ಗಂಜರ ತುಪ್ಪ. ಇಲ್ಲಿ ತುಪ್ಪ ದೇಶೀಯ ಹಸುವಿನ ತುಪ್ಪನೇ ತುಂಬ ಒಳ್ಳೆಯದು. ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಸೀಮೆ ಹಸುಗೆ ಹೋಗಿ, HF ಹಸುಗೆ ಹೋಗಿ. ಅಲ್ಲೂ ನಿಮ್ಮಲ್ಲಿ ದನಗಳಿಲ್ಲ ಅಂತಂದರೆ ಇರೋದ್ರಲ್ಲಿ ನಂದಿನಿ ಪರವಾಗಿಲ್ಲ, ಇನ್ಯಾವುದು ಅದರಲ್ಲಿ ಡೂಪ್ಲಿಕೇಟ್ ಬರ್ತಾ ಇರ್ತೀವಿ ಯಾವತ್ತೋ ಪೇಪರಲ್ಲಿ ನೋಡಿದ್ರೆ. ದೇಶೀಯ ಹಸು ತುಪ್ಪ ಅಂದರೆ ಮೇಲು. ಈ 5 ಐಟಮ್ ಎಷ್ಟೆಷ್ಟು ಬೇಕು ಅಂತ ಬರ್ಕೊಳ್ತೀರಾ? 10 kg 5 kg ಸಗಣಿ ತುಪ್ಪ ಅಲ್ಲ 5 kg ಸಗಣಿ, 5 ಲೀಟ್ರ್ ಗಂಜಲ, 2 ಲೀಟ್ರ್ ಹಾಲು, 2 ಲೀಟ್ರ್ ಮೊಸರು, ಅರ್ಧ kg ತುಪ್ಪ. ಅಲ್ಲ ಇದರಲ್ಲೇ ಮಾಡಿ ತೋರಿಸೋಣ. ಆಮೇಲೆ ಇನ್ನೊಂದು ತಗೊಂಡು ಬಕೆಟು ಏನಾಕೈತಿ ಗಿಡಕ್ಕೆ ಹಾಕಿ ಬರಲ್ಲ, ಇದನ್ನ ಗಿಡಕ್ಕೆ ಹಾಕಿ